ಹೊಂಬಾಳೆ ಫಿಲ್ಮ್ಸ್ ಜತೆ 3 ಸಿನಿಮಾಗಳಿಗೆ ಡೀಲ್ ಮಾಡಿಕೊಂಡ ನಟ ಪ್ರಭಾಸ್. ಪಡೆದ ಸಂಭಾವನೆ ಎಷ್ಟು? ಇಡೀ ಭಾರತದ ಚಿತ್ರರಂಗವೇ ಶೇಕ್ ಆಗುವಂತಹ ಸುದ್ದಿಯೊಂದನ್ನು ಕನ್ನಡದ ಹೊಂಬಾಳೆ ಫಿಲ್ಮ್ಸ್ ನೀಡಿತ್ತು. ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸ್ಟಾರ್ಗಳಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವ ನಟ ಪ್ರಭಾಸ್ ಜೊತೆಗೆ 3 ಸಿನಿಮಾಗಳಿಗೆ ಡೀಲ್ ಮಾಡಿಕೊಂಡಿತ್ತು ಹೊಂಬಾಳೆ. ಸದ್ಯ ಈಗ ಎಲ್ಲರನ್ನೂ ಕಾಡುತ್ತಿರುವ ಏಕೈಕ ಪ್ರಶ್ನೆ ಎಂದರೆ ಈ 3 ಸಿನಿಮಾಗಳಿಗೆ ಪ್ರಭಾಸ್ ಪಡೆದ ಸಂಭಾವನೆ ಎಷ್ಟು ಎಂಬುದು. ಕಲ್ಕಿ 2898 ಎಡಿ ಸಿನಿಮಾದ ಸಕ್ಸಸ್ನಲ್ಲಿ ತೇಲುತ್ತಿರುವ ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಈಗ ಬಿಗ್ ಅಪ್ಡೇಟ್ ನೀಡಿದ್ದಾರೆ. ಕನ್ನಡದ ಖ್ಯಾತ ನಿರ್ಮಾಣ ಸಂಸ್ಥೆಯಾದ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಪ್ರಭಾಸ್ ಅವರು 3 ಸಿನಿಮಾಗಳ ಒಪ್ಪಂದ ಮಾಡಿಕೊಂಡಿದ್ದಾರೆ. 2026, 2027, 2028 ಹೀಗೆ 3 ವರ್ಷ 3 ಸಿನಿಮಾ ರಿಲೀಸ್ ಮಾಡುವ ಪ್ಲಾನ್ ಹಾಕಿಕೊಳ್ಳಲಾಗಿದೆ. ಹಾಗಾದರೆ ಈ 3 ಸಿನಿಮಾಗಳಿಗಾಗಿ ಪ್ರಭಾಸ್ ಪಡೆದ ಹಣವೆಷ್ಟು? ಸದ್ಯಕ್ಕೆ ಇದು $1 ಮಿಲಿಯನ್ ಪ್ರಶ್ನೆ ಆಗಿದೆ. ಅದಕ್ಕುತ್ತರ ಇಲ್ಲಿದೆ. 600 ಕೋಟಿ ಚಾರ್ಜ್ ಮಾಡಿದ್ರಾ ಪ್ರಭಾಸ್? ಸದ್ಯದ ಮಾಹಿತಿ ಪ್ರಕಾರ ಹೊಂಬಾಳೆ ಫಿಲ್ಮ್ಸ್ ಜೊತೆಗಿನ ಈ 3 ಸಿನಿಮಾಗಳಿಗೆ ಅವರು ಒಟ್ಟು 600 ಕೋಟಿ ಹಣವನ್ನು ಸಂಭಾವನೆಯನ್ನಾಗಿ ಪಡೆದುಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ. ಅಲ್ಲಿಗೆ ತಲಾ ಒಂದು ಸಿನಿಮಾಕ್ಕೆ 200 ಕೋಟಿ ಸಂಭಾವನೆ ಸಿಕ್ಕಂತಾಯಿತು. ಒಂದೇ ನಿರ್ಮಾಣ ಸಂಸ್ಥೆಯು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರಭಾಸ್ ಮೇಲೆ ಹೂಡಿಕೆ ಮಾಡುತ್ತಿರುವುದು ವಿಶೇಷ. ಮೊದಲ ಸಿನಿಮಾ ಸಲಾರ್ 2. ಈಗಾಗಲೇ ಸಲಾರ್ ಪಾರ್ಟ್ 1 ಸಿನಿಮಾಕ್ಕಾಗಿ ಪ್ರಭಾಸ್ ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಗಂದೂರು ಅವರು ಕೈಜೋಡಿಸಿದ್ದರು. ಇದೀಗ 3 ಸಿನಿಮಾಗಳ ಹೊಸ ಡೀಲ್ ಆಗಿದೆ. ವಿಶೇಷವೆಂದರೆ ಈ 3 ಸಿನಿಮಾಗಳ ಪ್ರಾಜೆಕ್ಟ್ನಲ್ಲಿ ಮೊದಲು ಟೇಕ್ ಆಫ್ ಆಗುವುದು ಪ್ರಶಾಂತ್ ನೀಲ್ ನಿರ್ದೇಶನದ ಸಲಾರ್ 2. ಇನ್ನುಳಿದ 2 ಸಿನಿಮಾಗಳಲ್ಲಿ ಒಂದನ್ನು ವಿಕ್ರಮ್, ಲಿಯೋ, ಕೂಲಿ ಖ್ಯಾತಿಯ ಲೋಕೇಶ್ ಕನಕರಾಜ್ ನಿರ್ದೇಶನ ಮಾಡಿದರೆ ಮತ್ತೊಂದನ್ನು ಹನುಮಾನ್ ಖ್ಯಾತಿಯ ಪ್ರಶಾಂತ್ ವರ್ಮಾ ಡೈರೆಕ್ಷನ್ ಮಾಡುವ ಸಾಧ್ಯತೆ ಇದೆ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ. ವಿಜಯ್ ಕಿರಗಂದೂರು ಏನಂದ್ರು? ಈ ಒಪ್ಪಂದದ ಕುರಿತು ಪ್ರತಿಕ್ರಿಯಿಸಿರುವ ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಗಂದೂರು, ಹೊಂಬಾಳೆ ಫಿಲ್ಮ್ಸ್ ಮೂಲಕ ನಾವು ಗಡಿಯನ್ನು ಮೀರಿದ ಕತೆ ಹೇಳುವ ಶಕ್ತಿಯನ್ನು ನಂಬುತ್ತೇವೆ. ಪ್ರಭಾಸ್ ಅವರ ಜೊತೆಗಿನ ನಮ್ಮ ಸಹಯೋಗವು ಮತ್ತೊಂದು ಹೊಸ ಹೆಜ್ಜೆಯಾಗಿದೆ. ಮುಂದಿನ ಪೀಳಿಗೆಗೆ ಇದು ಸ್ಫೂರ್ತಿ ಮತ್ತು ಮನರಂಜನೆ ನೀಡುತ್ತದೆ ಎಂದು ಭಾವಿಸಿದ್ದೇವೆ ಎಂದಿದ್ದಾರೆ. ಪ್ರಭಾಸ್ ಲೈನಪ್ ಹೇಗಿದೆ? ಕಲ್ಕಿ ಸಿನಿಮಾದ ನಂತರ ಅವರ ಗಮನವೆಲ್ಲ ದಿ ರಾಜಾ ಸಾಬ್ ಸಿನಿಮಾದ ಮೇಲಿದೆ. ಇದು ಮಾರುತಿ ನಿರ್ದೇಶನದ ಹಾರರ್ ಕಾಮಿಡಿ ಸಿನಿಮಾವಾಗಿದ್ದು ಇದರ ಜೊತೆಗೆ ಮೈತ್ರಿ ಮೂವಿ ಮೇಕರ್ಸ್ ಬ್ಯಾನರ್ಗಾಗಿ ಫೌಜಿ ಸಿನಿಮಾವನ್ನ ಪ್ರಭಾಸ್ ಒಪ್ಪಿಕೊಂಡಿದ್ದಾರೆ. ಈಗ ಸಲಾರ್ 2 ಶೂಟಿಂಗ್ ಶುರುವಾಗಿದೆ. ಕಲ್ಕಿ ಪಾರ್ಟ್ 2 ಶೂಟಿಂಗ್ ಕೂಡ ಆರಂಭವಾಗಬೇಕಿದೆ. ಇದೆಲ್ಲದರ ನಡುವೆ ಸಂದೀಪ್ ರೆಡ್ಡಿ ವಂಗಾ ಜೊತೆಗೆ ಸ್ಪಿರಿಟ್ ಸಿನಿಮಾವನ್ನು ಪ್ರಭಾಸ್ ಅತಿ ಶೀಘ್ರದಲ್ಲೇ ಕೈಗೆತ್ತಿಕೊಳ್ಳಲಿದ್ದಾರೆ.